ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮಸ್ಕಿ ಪುರಸಭೆಯ 2026-27ನೇ ಬಜೆಟ್ ಪೂರ್ವಭಾವಿ ಸಭೆ ಮಾಡಲಾಯಿತು. ಸಾರ್ವಜನಿಕರ ಮೂಲ ಸೌಕರ್ಯಗಳನ್ನ ಕಲ್ಪಿಸುವ ಬಜೆಟ್ ಮಂಡನೆಯಾಗಲಿ ಎಂದು ಎಂಡಿ ಮೊಹಮ್ಮದ್ ಖಾಜಾ ಶೇಡ್ಮೀರ್ ಅವರು ಸಲಹೆ ನೀಡಿದರು. ಮಸ್ಕಿ ಪುರಸಭೆಯ 2026-27ನೇ ಬಜೆಟ್ ಪೂರ್ವಭಾವಿ ಸಭೆ ಸಾರ್ವಜನಿಕರ ಮೂಲ ಸೌಕರ್ಯಗಳನ್ನ ಕಲ್ಪಿಸುವ ಬಜೆಟ್ ಮಂಡನೆಯಾಗಲಿ ಎಂಡಿ ಮೊಹಮ್ಮದ್ ಖಾಜಾ ಶೇಡ್ಮೀರ್ ಸಲಹೆ. ಮಸ್ಕಿ ಪುರಸಭೆಯ 2026-27ನೇ ಸಾಲಿನ ಬಜೆಟ್ ಅಂದಾಜಿಸುವ ಸಂಬಂಧ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸ್ವಚ್ಛತೆ, ಪಾರ್ಕ್ ಅಭಿವೃದ್ಧಿ, ಎಲ್ಲಾ ಬಡಾವಣೆಗಳಲ್ಲಿ ರಸ್ತೆ, ಚರಂಡಿ ಅಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ಸಲಹೆ ಸೂಚನೆ ಕೇಳಿ ಸಾರ್ವಜನಿಕರಿಂದ ಬಂದವು. ಪಟ್ಟಣ ಪುರಸಭೆ ಸಭಾಂಗಣದಲ್ಲಿ ನಡೆದ ಆಯಾ ವ್ಯಯ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರ ಪ್ರತಿನಿಧಿಯಾಗಿ ಎಂಡಿ ಮೊಹಮ್ಮದ್ ಖಾಜಾ ಶೇಡ್ಮಿ ಮಸ್ಕಿ 2026-27ನೇ ಸಾಲಿನ ಬಜೆಟ್ ಕುಡಿಯುವ ನೀರು, ರಸ್ತೆ, ಒಳಚರಂಡಿ ಸ್ವಚ್ಛತೆ ಸೇರಿದಂತೆ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಜೊತೆ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಬಜೆಟ್ ಮೀಸಲಿ ಇಡುವುದರ ಜೊತೆಗೆ ಉಳಿತಾಯ ಬಜೆಟ್ ಆಗಲಿ ಎಂದು ಸಲಹೆ ನೀಡಿದರು. 4ನೇ ವಾರ್ಡ್ನ ನಿವಾಸಿ ವೀರಭದ್ರಪ್ಪ ಕೊಠಾರಿ ಮಾತನಾಡಿ, ನೀರಿನ ಸಮಸ್ಯೆ, ಸ್ವಚ್ಛತೆ, ವಿದ್ಯುತ್ ದೀಪ, ಸಿಸಿ ರಸ್ತೆ, ಅಶೋಕ್ ವೃತ್ತದಲ್ಲಿ ಇರುವ ಶೌಚಾಲಯ ನಿರ್ವಹಣೆ, ಈ ಒಂದು ಬಜೆಟ್ನಲ್ಲಿ 4ನೇ ವಾರ್ಡಿನಲ್ಲಿ ವಿಶೇಷ ಅನುದಾನ ಒದಗಿಸಿಕೊಡಬೇಕು ಎಂದು ಸಲಹೆ ನೀಡಿದರು. ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಕುಟುಂಬಗಳಿಗೆ ಆರೋಗ್ಯ ವಿಮೆಗಾಗಿ 10 ಲಕ್ಷ ರೂಪಾಯಿ ಮೀಸಲಿಡಲು ಮನವಿ ಪತ್ರ ಸಲ್ಲಿಸಿದರು. 3ನೇ ವಾರ್ಡಿನ ಪದ್ಮಾ ಮಾತನಾಡಿ, ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ತಂಗುದಾಣ ನಿರ್ಮಿಸಲು ಹೆಚ್ಚಿನ ಅನುದಾನ ಮತ್ತು ಪಟ್ಟಣದ ಅಶೋಕ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಜಲಧಾರೆ ಹಾಗೂ ಅಮೃತ್ 2.0 ಯೋಜನೆಯಡಿಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿ ತುರ್ತಾಗಿ ಪೂರ್ಣಗೊಳಿಸಿ ರಸ್ತೆಗಳನ್ನು ದುರಸ್ತಿಪಡಿಸಬೇಕು. ಚರಂಡಿ ಸ್ವಚ್ಛತೆ ಮಾಡಿ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ಕಾಮಗಾರಿ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪಟ್ಟಣದ ವ್ಯಾಪ್ತಿಯ 17 ಮತ್ತು 19ನೇ ವಾರ್ಡಿನಲ್ಲಿ ರಸ್ತೆ, ಚರಂಡಿ, ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡಬೇಕು ಎಂದು ಪುರಸಭೆ ಸದಸ್ಯ ರೇಣುಕಮ್ಮ ಕೋರಿದ್ದರು. ಮಸೂದ್ ಪಾಷಾ ಮಾತನಾಡಿ, ಪಟ್ಟಣದ 23ನೇ ವಾರ್ಡ್ನಲ್ಲಿ ವ್ಯಾಪ್ತಿಯಲ್ಲಿ ಡಾಂಬರೀಕರಣ, ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು. ಸ್ಮಶಾನಗಳಿಗೆ ಬೀದಿ ದೀಪ, ರಸ್ತೆ, ಕುಡಿಯುವ ನೀರು, ಇತರೆ ಮೂಲ ಸೌಕರ್ಯ ನೀಡಿ ಅಭಿವೃದ್ಧಿಪಡಿಸಿ ಎಂದು ಒತ್ತಾಯಿಸಿದರು. ಡಾ ಮಲ್ಲಿಕಾರ್ಜುನ್ ಇಲ್ಲಿ ಮಾತನಾಡಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯಕ್ರಮಕ್ಕೆ ಹಾಗೂ ಚಟುವಟಿಕೆಗಳಿಗೆ ಅನುದಾನ ಒದಗಿಸಬೇಕು ಮತ್ತು ರಸ್ತೆ ಬದಿಯಲ್ಲಿ ಇರುವಂತಹ ಚಿಕನ್ ಹಾಗೂ ಮಟನ್ ಅಂಗಡಿಗಳ ಮಾಲೀಕರು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ತ್ಯಾಜ್ಯ ವಸ್ತುಗಳನ್ನು ಹಳ್ಳಕ್ಕೆ ಎಸೆಯಬಾರದು. ಪುರಸಭೆ ವತಿಯಿಂದ ಬರುವಂತಹ ಗಾಡಿಗಳಿಗೆ ಹಾಕಬೇಕು ಹಾಗೂ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ಹರಿಸಿ ಪುರಸಭೆ ಅಧಿಕಾರಿಗಳು ಹಳ್ಳವನ್ನು ಸ್ವಚ್ಛವಾಗಿ ಇಡಲು ಅನುದಾನ ಒದಗಿಸಬೇಕು ಎಂದರು. ಮಸ್ಕಿ ಪಟ್ಟಣದ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ NH 150 ರಸ್ತೆ ಹಾದು ಹೋಗುವುದರಿಂದ ಅಪಘಾತಗಳನ್ನು ತಡೆಯಲು ಶಾಲಾ ವಿದ್ಯಾರ್ಥಿ ಮತ್ತು ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಶಾಲೆಗಳ ಮತ್ತು ಆಸ್ಪತ್ರೆ, ಸಾರ್ವಜನಿಕರ ಕಾರ್ಯಾಲಯಗಳ ಮುಂದೆ ರಸ್ತೆ ಸೂಚನಾ ಫಲಕ ಹಾಗೂ ಸ್ಪೀಡ್ ಬ್ರೇಕ್ ಅಳವಡಿಸಲು ಆದ್ಯತೆ ನೀಡುವಂತೆ ಪತ್ರಕರ್ತ ಎಸ್ ನಜೀರ್ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಚೇತನ್ ಪಾಟೀಲ್, ಪುರಸಭೆ ಅಧ್ಯಕ್ಷ ಸುರೇಶ್ ಅರಸೂರು, ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಗೀತಮ್ಮ, ಶಿವರಾಜ ಬುಕ್ಕಣ್ಣ, ಪುರಸಭೆ ಮುಖ್ಯ ಅಧಿಕಾರಿ ನರಸರೆಡ್ಡಿ, ಪುರಸಭೆ ಸದಸ್ಯರು, ಅಧಿಕಾರಿಗಳು, ಮಸ್ಕಿ ಪಟ್ಟಣದ ನಿವಾಸಿಗಳು ಉಪಸ್ಥಿತರಿದ್ದರು. 2025-26ನೇ ಬಜೆಟ್ ಏನಪ್ಪ ಅಂದರೆ, ಈಗ ಇನ್ನೇನು ಬ್ಯಾಸಿಗೆ ಬಂತು, ಬ್ಯಾಸಿಯಲ್ಲಿ ಕುಡಿಯೋ ನೀರು, ಒಳಚರಂಡಿ, ರಸ್ತೆ ಇದಕ್ಕೇನೈತೆ ಹೆಚ್ಚಿನ ಒಂದು ಮೀಸಲಾತಿ ಇಡಬೇಕಂತ ಹೇಳಿ ನನ್ನಲ್ಲಿ ಮನವಿ. ಇನ್ನೊಂದೇನಪ್ಪ ಅಂದರೆ 2025-26ನೇ ಬಜೆಟ್ ಹೇಗಿರ್ಬೇಕಂದ್ರೆ ಸಾರ್ವಜನಿಕರಿಗೆ, ಮಸ್ಕಿ ನಾಗರಿಕರಿಗೆಲ್ಲರಿಗೆ, ಬಟ್ ಈಗಿನ ದಿನಮಾನಗಳೇ ಅದು ಒಂದು ಒಳ್ಳೆಯ ಅಲ್ಲ. ಯಾಕಂದರೆ ಹೊರಗೆ ಹೋಗಿ ಬರೋದ್ರಿಂದ ಅದೇನಿದೆ ಮಳೆ ಬಂತು ಅಥವಾ ಅದು ಹೋಗಿ ಹಳ್ಳಕ್ಕೆ ಸೇರುತ್ತೆ, ಮತ್ತೆ ನಮಗೆ ಟೈಫಾಯ್ಡ್ ಆಯಿತು, ಹಲವಾರು ರೋಗಗಳನ್ನು ಕಾರಣ. ನಾವು ಎಲ್ಲ 4ನೇ ವಾರ್ಡ್ನೆಲ್ಲರೂ ಸೇರಿ ಒಂದು ಶೌಚಾಲಯ ನಿರ್ಮಾಣ ಮಾಡ್ತೀವಿ. ಈಗ ಸರ್ ಹೇಳಿದ್ರು ಶೌಚಾಲಯ ನಿರ್ಮಾಣ ಮಾಡಿಸಿ ಒಂದು 15 ದಿನ, 1 ತಿಂಗಳು ಸ್ಟಾರ್ಟ್ ಆಯಿತು. ಅದಾದಮೇಲೆ ಕ್ಲೋಸ್ ಆಗಿದ್ದು ನಿಮಗೆ ಅಂತ ಗಮನ ತಂದೆ ಇಲ್ಲದಲ್ಲ. ನಿಮಗೆ ಸರ್ ಇನ್ನೊಂದು ಏನಂದರೆ, ಅಲ್ಲಿ ನಮ್ಮ 4ನೇ ವಾರ್ಡ್ ಒಳಗಡೆ ನೀರಿನ ಸಮಸ್ಯೆ ಭಾಳ ವಾಟರ್ ಟ್ಯಾಂಕ್ ಬಗ್ಗೆ ನಾವು ಏನಾಗಿದೆ ಎಲ್ಲ ಕಡೆ ಮುನ್ಸಿಪಾಲಿಟಿ ಬ್ಯಾಂಕ್ ಮಾಡಿದ್ರೆ DC ಪರ್ಮಿಷನ್ ಕಳಿಸಿದ್ರೆ ಅವ್ರು ಏನಾಗ್ತಾರೆ, ಅಮೃತಪುರಿ 60 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಿ ಕವರ್ ಅಪ್ ಮಾಡಿದ ಕೆಲಸ ಮುಗಿದ್ರೆ ಅಪ್ರೂವ್ ಕೊಡ್ಬೇಕು ಹೇಳಿದ್ದಾರೆ. ನೀವು
ಇದಾಗಿತ್ತು ಇವತ್ತಿನ ಪ್ರಜಾ ಪ್ರತಿಧ್ವನಿ ನ್ಯೂಸ್. ನಮಸ್ತೆ.